ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ನಟ ಚೇತನ್ ವಿವಾದ. ನಿನ್ನೆ ಕ್ಷಮೆ ಕೇಳಿ ಇಂದು ಉಲ್ಟಾ ಹೊಡೆದ ಚೇತನ್ ಅಹಿಂಸಾ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ನಟ ಚೇತನ್ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕ್ಷಮೆ ಕೇಳ್ತಾನೆ, ಇವತ್ತು ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ಇಂದು ಮತ್ತೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಚೇತನ್, ನನ್ನ ಮಾತಿನ ಮೇಲೆ ನಾನು ಇಂದು ಕೂಡ ನಿಲ್ಲುತ್ತೇನೆ. ನಿನ್ನೆ ನನ್ನ ಬಗ್ಗೆ ಸಾರಾ ಗೋವಿಂದು ಬಳಸಿದ ಪದಗಳು ಸರಿಯಲ್ಲ. ಇಲ್ಲಿ ಸೇರಿರುವ ನಾವೆಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳೇ. ನಿನ್ನೆ ಸಾರಾ ಗೋವಿಂದು ಮಹಿಳಾ ನಿಂದನೆ ಮಾಡಿದ್ದಾರೆ. ಡಾಕ್ಟರ್ ರಾಜ್ ಹೆಸರಲ್ಲಿ ಮಸಿ ಬೆಳೆಯುವ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ನಿನ್ನೆ ಗುಂಡಾಗಿರಿ ಮಾಡುವುದಕ್ಕೆ ಆ ವ್ಯಕ್ತಿಗಳು ಬಂದಿದ್ರು. ಮುಂದಿನ ದಿನಗಳಲ್ಲಿ ನಾನು ಕಾನೂನು ಹೋರಾಟ ಮಾಡ್ತೇವೆ. ಮನೆ ಬಳಿ ಬಂದು ಹೆದರಿಸಿ ಧಮಕಿ ಹಾಕಿ ದಬ್ಬಾಳಿಕೆ ಮಾಡಲ್ಲ. ಇದು ಪ್ರಚಾರಕ್ಕಾಗಿ ಅಲ್ಲ, ವಿಚಾರಕ್ಕಾಗಿ ಎಂದ ಚೇತನ್. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ನಟ ಚೇತನ್ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ನಿನ್ನೆ ಕ್ಷಮೆ ಕೇಳ್ತಾರೆ, ಮತ್ತೆ ಇವತ್ತು ಉಲ್ಟಾ ಮಾತಾಡ್ತಾರೆ. ಇಂದು ಮತ್ತೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಚೇತನ್. ನಿನ್ನೆ ಸಾರಾ ಗೋವಿಂದ್ ಅವರು ಮಾತಾಡಿದ್ದು ಸರಿಯಲ್ಲ. ಮಸಿ ಬೆಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಸಾರಾ ಗೋವಿಂದ್ ಮಹಿಳಾ ನಿಂದನೆ ಮಾಡಿದ್ದಾರೆ. ಡಾಕ್ಟರ್ ರಾಜ್ ಹೆಸರಲ್ಲಿ ಮಸಿ ಬೆಳೆಯುವ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಗುಂಡಾಗಿರಿ ಮಾಡುವುದಕ್ಕೆ ಆ ವ್ಯಕ್ತಿಗಳು ಬಂದಿದ್ರು. ಮುಂದಿನ ದಿನಗಳಲ್ಲಿ ನಾವು ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮನೆ ಬಳಿ ಬಂದು ಹೆದರಿಸಿ ಧಮಕಿ ಹಾಕಿ ದಬ್ಬಾಳಿಕೆ ಮಾಡಲ್ಲ. ಇದು ಪ್ರಚಾರಕ್ಕಾಗಿ ಅಲ್ಲ, ವಿಚಾರಕ್ಕಾಗಿ. ಯಾವ ವಿಚಾರ? ಯಾವ ವಿಚಾರವನ್ನು ತಿಳಿಸೋದಕ್ಕೆ ಮುಂದಾಗ್ತೀರಿ ಹಾಗಾದರೆ? ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಮಾಧಿಗೆ 2.5 ಎಕರೆ ಕೊಟ್ಟಿದ್ದು ಆಗಿನ ಸರ್ಕಾರ ಪ್ರಚಾರಕ್ಕಾಗಿ ಕೊಡ್ತು ಅನ್ನುವಂಥ ಹೇಳಿಕೆ ಏನಿದೆಯಲ್ಲ, ಇದು ಯಾವ ಮಟ್ಟಿಗೆ ಅಂದರೆ ಒಂದಿಷ್ಟು ಹಿರಿಯ ನಟರು ಮಾತಾಡ್ತಾರೆ, ನಿರ್ಮಾಪಕರು ಮಾತಾಡ್ತಾರೆ. ಅಂದರೆ ಈ ರೀತಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡುವಂಥದ್ದು, ಏನೇನೋ ನಾಲಿಗೆಯನ್ನು ಹರಿಬಿಡುವಂತಹ ಕೆಲಸಗಳನ್ನು ಮಾಡುವಂಥದ್ದು, ಇದು ಪ್ರಚಾರಕ್ಕಾಗಿ. ಸುಮ್ಮನೆ ಟ್ರಾಲ್ ಆಗಬೇಕು, ಎಲ್ಲರೂ ನನ್ನ ಬಗ್ಗೆ ಮಾತಾಡಬೇಕು, ಎಲ್ಲೋ ಒಂದು ಕಡೆ ಕಾಣಿಸ್ಕೊಳ್ಬೇಕು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಅವಕಾಶಗಳಿಲ್ಲ. 1-2 ಸಿನಿಮಾ ಮಾಡಿಬಿಟ್ಟು ನಿರುದ್ಯೋಗಿ ಆಗಿದ್ದಾನೆ. ಹೀಗಾಗಿ ಈ ರೀತಿಯಾಗಿ ಮಾತಾಡಿ ಪ್ರಚಾರ ಸಿಗಲಿ ಅಂತ ಮುಂದಾಗ್ತಾನೆ ಅಂತ ಹೇಳಿದರು. ಬಟ್ ನಿನ್ನೆ ಕ್ಷಮೆ ಕೇಳ್ತಾರೆ, ಬಟ್ ಇವತ್ತು ಉಲ್ಟಾ ಹೊಡೆದಿದ್ದಾರೆ. ನಿನ್ನೆ ಮಾತಿನ ಮೇಲೆ ನಾನು ನಿಲ್ತೀನಿ, ನಿನ್ನೆ ನಾನು ಹೇಳಿದ್ದು ತಪ್ಪು ಅಂತ ಅಲ್ಲ, ಬಟ್ ನನ್ನ ಮೇಲೆ ಈಗ ಇವರು ಮಾತನಾಡಿರುವಂಥದ್ದು, ಆರೋಪವನ್ನು ಮಾಡ್ತಾ ಇರುವಂಥದ್ದು ಅದು ಸರಿಯಲ್ಲ ಅಂತ ಹೇಳಿದ್ದಾರೆ ಅಹಿಂಸಾ ಚೇತನ್.